ಈ ಹೂವಿನ ರಸ ಹಿಂಡಿ ಹಚ್ಚಿದ್ರೆ ಕೇವಲ 3 ನಿಮಿಷದಲ್ಲಿ ಕಡುಕಪ್ಪಾಗುತ್ತೆ ಬಿಳಿ ಕೂದಲು. ಕೂದಲು ಮುಖದ ಸೌಂದರ್ಯದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಬ್ಬರೂ ದಪ್ಪ, ಉದ್ದ ಮತ್ತು ಕಪ್ಪು ಕೂದಲನ್ನು ಬಯಸುತ್ತಾರೆ. ಪ್ರಸ್ತುತ ಕಾಲದಲ್ಲಿ ಬಿಳಿ ಕೂದಲಿನ ಸಮಸ್ಯೆ ವೇಗವಾಗಿ ಹೆಚ್ಚಾಗಿದೆ. ಮೊದಲು ಬಿಳಿ ಕೂದಲು ವಯಸ್ಸಾದವರಲ್ಲಿ ಮಾತ್ರ ಕಾಣುತ್ತಿತ್ತು. ಆದರೆ ಈಗ ಈ ಸಮಸ್ಯೆ ಕಿರಿಯರಲ್ಲಿಯೂ ಕಂಡುಬರುತ್ತಿದೆ. ಕೂದಲು ಬಿಳಿಯಾಗುವುದಕ್ಕೆ ವಯಸ್ಸು, ಕಳಪೆ ಜೀವನಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ ಅಥವಾ ಯಾವುದೇ ವೈದ್ಯಕೀಯ ಸ್ಥಿತಿಯಂತಹ ಹಲವು ಕಾರಣಗಳಿರಬಹುದು. ಹಲವು ಬಾರಿ ರಾಸಾಯನಿಕ ಉತ್ಪನ್ನಗಳ ಬಳಕೆಯಿಂದಾಗಿ ಕೂದಲು ಬಿಳಿ ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ. ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದ್ದರೆ, ದುಬಾರಿ ಮತ್ತು ರಾಸಾಯನಿಕ ಉತ್ಪನ್ನಗಳನ್ನು ಬಳಸುವ ಬದಲು ಮನೆಯಲ್ಲಿ ತಯಾರಿಸಿದ ಮತ್ತು ನೈಸರ್ಗಿಕ ವಿಧಾನಗಳನ್ನು ಬಳಸಬಹುದು. ಈ ಮನೆಮದ್ದುಗಳು ಕೂದಲನ್ನು ಕಪ್ಪಾಗಿಸುವುದು ಮಾತ್ರವಲ್ಲದೆ ತಲೆಯಲ್ಲಿ ಯಾವುದೇ ಕಿರಿಕಿರಿಯನ್ನು ಉಂಟುಮಾಡುವುದಿಲ್ಲ. ನಿಮಗೆ ತಲೆನೋವಿನ ಸಮಸ್ಯೆಯೂ ಇರುವುದಿಲ್ಲ. ಅಲ್ಲದೆ ಕೆಲವೇ ದಿನಗಳಲ್ಲಿ ನಿಮ್ಮ ಕೂದಲು ದಪ್ಪ ಮತ್ತು ಕಪ್ಪಾಗಿರುವುದನ್ನು ಕಾಣುವಿರಿ. ಕರಿಬೇವು ಎಲೆಗಳಲ್ಲಿ ಹಲವು ಔಷಧೀಯ ಗುಣಗಳಿವೆ. ಇದನ್ನು ಹಲವು ರೀತಿಯ ಕಾಯಿಲೆಗಳಲ್ಲಿ ಬಳಸಲಾಗುತ್ತದೆ. ಕರಿಬೇವು ನಮ್ಮ ಕೂದಲನ್ನು ಬಹಳ ಸುಲಭವಾಗಿ ಕಪ್ಪಾಗಿಸುತ್ತದೆ. ಇದನ್ನು ಬಳಸಲು ನೆಲ್ಲಿಕಾಯಿ ಮತ್ತು ಬ್ರಾಹ್ಮಿ ಪುಡಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 2 ಚಮಚ ನೆಲ್ಲಿಕಾಯಿ ಪುಡಿ ಮತ್ತು 2 ಚಮಚ ಬ್ರಾಹ್ಮಿ ಪುಡಿಯನ್ನು ತೆಗೆದುಕೊಳ್ಳಿ. ಈಗ ಕರಿಬೇವಿನ ಎಲೆಗಳನ್ನು ನುಣ್ಣಗೆ ಪುಡಿ ಮಾಡಿ ಈ ಮಿಶ್ರಣಕ್ಕೆ ಸೇರಿಸಿ. ಈ ಮಿಶ್ರಣಕ್ಕೆ ನೀರು ಸೇರಿಸಿ. ಈಗ ಅದರ ಪೇಸ್ಟ್ ಅನ್ನು ಕೂದಲಿಗೆ ಹಚ್ಚಿ 1 ಗಂಟೆ ಹಾಗೆಯೇ ಬಿಡಿ ಮತ್ತು ನಂತರ ಕೂದಲನ್ನು ತೊಳೆಯಿರಿ. ತೆಂಗಿನ ಎಣ್ಣೆ ಕೂದಲಿಗೆ ಉತ್ತಮ. ಕೂದಲು ಬಿಳಿಬಣ್ಣಕ್ಕೆ ತಿರುಗುತ್ತಿದ್ದರೆ, ಒಂದು ಬಟ್ಟಲಿನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ನಿಂಬೆ ರಸವನ್ನು ಸೇರಿಸಿ ನೆತ್ತಿಯಿಂದ ಕೂದಲಿನವರೆಗೆ ಚೆನ್ನಾಗಿ ಹಚ್ಚಿ. ಇದನ್ನು ಸುಮಾರು 1 ರಿಂದ 2 ಗಂಟೆಗಳ ಕಾಲ ಕೂದಲು ಮೇಲೆ ಹಚ್ಚಿ ನಂತರ ತೊಳೆಯಿರಿ. ವಾರದ ಯಾವುದೇ ಸಮಯದಲ್ಲಿ ಕೂದಲನ್ನು ತೊಳೆಯುವ ಮೊದಲು ಇದನ್ನು ಬಳಸಬಹುದು. ಇದರಿಂದ ನಿಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುತ್ತದೆ. ಚಹಾವನ್ನು ಚಹಾ ತಯಾರಿಸಲು ಮಾತ್ರವಲ್ಲ, ಕೆಲವೊಮ್ಮೆ ಸೌಂದರ್ಯವರ್ಧಕ ಉತ್ಪನ್ನವಾಗಿಯೂ ಬಳಸಲಾಗುತ್ತದೆ. ಬಿಳಿ ಕೂದಲನ್ನು ಕಪ್ಪಾಗಿಸಲು 1 ಲೋಟ ನೀರಿನಲ್ಲಿ ಚಹಾವನ್ನು ಕುದಿಸಿ. ಈಗ ಅದನ್ನು ಫಿಲ್ಟರ್ ಮಾಡಿ ಪಕ್ಕಕ್ಕೆ ಇರಿಸಿ. ನೀರು ತಣ್ಣಗಾಗಲು ಬಿಡಿ. ಇದಾದ ನಂತರ ಕೂದಲಿಗೆ ಚೆನ್ನಾಗಿ ಹಚ್ಚಿ. ಚಹಾ ನೀರನ್ನು ಸುಮಾರು 1 ಗಂಟೆ ಹಚ್ಚಿ ನಂತರ ತೊಳೆಯಿರಿ. ಬಿಳಿ ಕೂದಲಿನಿಂದ ಪರಿಹಾರ ಪಡೆಯಲು ವಾರಕ್ಕೊಮ್ಮೆ ಇದನ್ನು ಬಳಸಿ. ದಾಸವಾಳ ಹೂವು ನೋಡಲು ಸುಂದರವಾಗಿದ್ದು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ. ಇದರ ಬಳಕೆಯಿಂದ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತದೆ ಮತ್ತು ಕೂದಲು ಕೂಡ ಬಲಗೊಳ್ಳುತ್ತದೆ. ದಾಸವಾಳದ ಹೂವುಗಳಿಂದ ಕೂದಲನ್ನು ಕಪ್ಪಾಗಿಸಲು ಅದನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ನಂತರ ಮರುದಿನ ಈ ನೀರಿನಿಂದ ಕೂದಲನ್ನು ತೊಳೆಯಿರಿ. ಗೋರಂಟಿ ಬಳಸುತ್ತಿದ್ದರೆ ಅದರಲ್ಲಿ ದಾಸವಾಳದ ಹೂವಿನ ನೀರನ್ನು ಕೂಡ ಬೆರೆಸಬಹುದು. ಅಲೋವೆರಾದಲ್ಲಿ ಹಲವು ರೀತಿಯ ಔಷಧೀಯ ಗುಣಗಳು ಕಂಡುಬರುತ್ತವೆ. ಇದು ನಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿಯಲ್ಲದೆ ನಮ್ಮ ಒಟ್ಟಾರೆ ದೈಹಿಕ ಆರೋಗ್ಯಕ್ಕೂ ಪ್ರಯೋಜನವನ್ನು ನೀಡುತ್ತದೆ. ಸ್ವಲ್ಪ ಕೂದಲು ಬೆಳ್ಳಗಾಗಿದ್ದರೆ ಅಲೋವೆರಾ ಜೆಲ್ ಅನ್ನು ಬಳಸಬಹುದು. ನೆಲ್ಲಿಕಾಯಿ ಅಥವಾ ಆಮ್ಲ ಪೋಷಕಾಂಶಗಳಿಂದ ತುಂಬಿದೆ. ವಿವಿಧ ರೀತಿಯ ಕಾಯಿಲೆಗಳಿಗೆ ಮನೆಮದ್ದುಗಳಲ್ಲಿ ಆಮ್ಲವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಆಮ್ಲ ವಿಟಮಿನ್ ಸಿ, ಕ್ಯಾಲ್ಸಿಯಂ, ಉತ್ಕರ್ಷಣ ನಿರೋಧಕಗಳು, ಕಬ್ಬಿಣ ಮತ್ತು ಪೊಟ್ಯಾಸಿಯಂನಂತಹ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು, ಇದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. 3 ರಿಂದ 4 ನೆಲ್ಲಿಕಾಯಿಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಈಗ ಈ ತುಂಡುಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ. ಈಗ ಮಿಶ್ರಣವನ್ನು ತಣ್ಣಗಾಗಿಸಿ ನಂತರ ಕೂದಲಿಗೆ ಹಚ್ಚಿ. ಇದನ್ನು ವಾರಕ್ಕೆ 2 ಬಾರಿ ಬಳಸಬಹುದು.